ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾಕೋ ಈ ಕೆಮಿಸ್ಟ್ರಿ ಪ್ರಾಬ್ಲಮ್ ಬಹಳ ಜೋರಾಗಿ ಕಂಡು ಬರ್ತಾ ಇದೆ. ಏನು ಕೆಮಿಸ್ಟ್ರಿ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಅಂದ್ರೆ ಶಾಸಕರುಗಳನ್ನ ಸಚಿವರುಗಳು ಲೆಕ್ಕಕ್ಕೆ ಇಡ್ತಿಲ್ಲ ಅನ್ನುವಂಥದ್ದು ಆರೋಪ. ಸಚಿವರುಗಳನ್ನು ಕಂಡ್ರೆ ಶಾಸಕರುಗಳು ಉರಿದು ಬೀಳ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಇವತ್ತಿನ ಇನ್ಸೈಡ್ ಸುದ್ದಿ ಆರಂಭದಲ್ಲಿ ನೀವು ನೋಡಿದ್ರಿ, ಚಿಕ್ಕಮಗಳೂರಿನ ಶಾಸಕ ಅಲ್ಲಿನ ಉಸ್ತುವಾರಿ ಸಚಿವರ ಮೇಲೆ ಸಿಟ್ಟಾದ್ರು ಅಂತ. ಅದಕ್ಕೂ ಮುನ್ನ ನಿನ್ನೆ ನಡೆದಿದ್ದಂಥ CLP ಸಭೆಯಲ್ಲೂ ಕೂಡ ಸಚಿವರುಗಳು ಕಿತ್ತಾಡ್ಕೊಂಡಿದ್ದಾರೆ. ಶಾಸಕರುಗಳು ಸಚಿವರುಗಳ ನಡುವೆ ಗಲಾಟೆ ಆಗಿದೆ. ಒಂದು ಹಂತದಲ್ಲಿ ಕೈ ಮಿಲಾಯಿಸುವಷ್ಟರ ಮಟ್ಟಿಗಿನ ಗಲಾಟೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನ್ ಕೆಮಿಸ್ಟ್ರಿ ಪ್ರಾಬ್ಲಮ್ ಇದು? ಯಾಕಾಗಿ ಈ ರೀತಿಯಾದಂತಹ ಸಮಸ್ಯೆ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇರೋದು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ದಾಖಲೆಯ ಪುಟದಲ್ಲಿ 16ನೇ ಬಾರಿಗೆ ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ದಾರೆ. ಬಜೆಟ್ ವಿಷಯದಲ್ಲಿ ವಿರೋಧ ಪಕ್ಷಗಳನ್ನ ಸೆಣಸಲು ತಯಾರಿ ಮಾಡಬೇಕಿದ್ದ ಶಾಸಕಾಂಗ ಸಭೆಯಲ್ಲಿ ಸಚಿವರ ನಡುವೆಯೇ ಕಿತ್ತಾಟ ಉಂಟಾಗಿದೆ. ಪರಸ್ಪರ ಆರೋಪ ಪ್ರತ್ಯಾರೋಪಗಳ ದೊಡ್ಡ ಸಮರವೇ ನಡೆದು ಹೋಗಿದೆ. ನಿನ್ನೆ ನಡೆದ CLP ಸಭೆಯಲ್ಲಿ ರಾಯಚೂರು ಜಿಲ್ಲಾ ರಾಜಕಾರಣ ಮುಂದಿಟ್ಟುಕೊಂಡು ಸಚಿವ ಬೋಸರಾಜು ಹಾಗೂ ಶರಣಪ್ರಕಾಶ್ ಪಾಟೀಲ್ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹಿರಂಗವಾಗಿ ಸಚಿವರಿಬ್ಬರು ಕಿತ್ತಾಟ ನಡೆಸಿದ ಘಟನೆ ಭಾರೀ ಮುಜುಗರ ಉಂಟು ಮಾಡಿದೆ. ಬಿಜೆಪಿ ಶಾಸಕ ಬಸನಗೌಡ ದದ್ದಲ್ಗೆ ಲೆಟರ್ ಕೊಟ್ಟಿದ್ದಕ್ಕೆ ಬೋಸರಾಜು ಗರಂ ಆದ್ರು. ಈ ವೇಳೆ ವಾಗ್ಯುದ್ಧವೇ ನಡೆದು ಹೋಯಿತು. ನಾನು ರಾಯಚೂರು ಜಿಲ್ಲೆಯವನು, ವರ್ಗಾವಣೆ ವಿಚಾರಕ್ಕೆ ಯಾಕೆ ಪತ್ರ ನೀಡುತ್ತೀರಾ? ನಾನು ರಾಯಚೂರು ಉಸ್ತುವಾರಿ ಸಚಿವ. ಶಾಸಕರು ಕೇಳಿದ್ದಾರೆ, ಅದಕ್ಕೆ ಪತ್ರ ನೀಡಿದ್ದೇನೆ. ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸೋದು ನನ್ನ ಕೆಲಸ. ಹೀಗೆ ತಾರಕಕ್ಕೇರಿದ ವಾಗ್ಯುದ್ಧ ಇಬ್ಬರು ಹಿರಿಯ ಸಚಿವರು ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಚಿವರು ಏನಾದರೂ ಮೇಲಿಂದ ಇಳಿದು ಬರುತ್ತಾರಾ ಅಂತ ಸಿಡಿಮಿಡಿಗೊಂಡ್ರು. ಶಾಸಕರಿಂದಲೇ ಅಲ್ವಾ ಸಚಿವರಾಗಿದ್ದು, ಯಾರೇ ಶಾಸಕರು ಬಂದರೂ ಗೌರವ ಕೊಡುವುದನ್ನ ಕಲಿಬೇಕು ಅಂದ್ರು. ಅಲ್ಲದೆ ನಾನು ಸನ್ಯಾಸಿಯಲ್ಲ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ನಮ್ಮ CLP ಮೀಟಿಂಗಲ್ಲಿ ನಾವು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ನಮ್ಗೆ ಅವಕಾಶ ಇದೆ, ಚರ್ಚೆ ಮಾಡ್ತೀವಿ. ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಮ್ಗೆ ಅವಕಾಶ ಇದೆ, ನಾವು ಕೇಳಿದ್ದೀವಿ. ಅದರಲ್ಲೇನು ತಪ್ಪಿಲ್ಲಲ್ಲ. ಇವತ್ತು ಕೆಲವರಿಗೆ ನಮಗೆ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ನಮಗೆ ಮಂತ್ರಿಗಳು ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿರ್ಬೋದು. ಇದೇನಾದ್ರು ಹೇಳ್ತಾರೆ, ಅದನ್ನು ನಮ್ಮ ಮುಕ್ತವಾಗಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಇದರಲ್ಲೇನು ತಪ್ಪೇನಿಲ್ಲಲ್ಲ, ನಾವು ಕೇಳೋಕೆ ಹಕ್ಕಿದೆಯಲ್ಲ. ಈಗ ಸಚಿವರೇನು ಮೇಲ್ಗಡೆಯಿಂದ ಇಳಿದು ಬರ್ತಾರಾ? ನಾವು ಇದ್ರ ತಾನೇ ಸಚಿವರಾಗೋದು ಅಲ್ವಾ? ಹೌದಲ್ಲ? ಹಂಗಾಗಿ ಅವ್ರು ಗೌರವ ಕೊಡುವಂತ ಕೊಡಲೇಬೇಕಲ್ಲ. ಯಾವುದೇ MLA ಬರಲಿ, ಯಾರೇ ಇವ್ರು ಬಂದರೂ ಸಹ ಸಚಿವರು ಗೌರವ ಕೊಟ್ಟು ಕೆಲಸ ಆಗುತ್ತೋ ಬಿಡುತ್ತೋ ಅವ್ರಿಗೆ ಗೌರವಿತ ಒಂದು ಮಾತಾಡೋದು ಕಲಿಬೇಕನ್ನೋದು ನಮ್ಮದು ವಾದ ಇದೆ. ಅದರಲ್ಲೇನು ತಪ್ಪಿಲ್ಲ. ಸಚಿವ ಸಂಪುಟದಲ್ಲಿ ಈಗಾಗಲೇ ಇದ್ದಂಥವರಿಗೆ, ಹೊಸ ಯುವಕರುಗಳಿಗೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಕೊಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ನೀವೇನಾದ್ರು ಆಕಾಂಕ್ಷಿ ಇದ್ದಾರೆ? ನೀವು ಹಿರಿಯರಿದ್ದೀರಿ. ಖಂಡಿತ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನಾನೇನು ಸನ್ಯಾಸಿ ಅಲ್ಲ. ನಾನು 3 ಸರಿ MLA ಆಗಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಿದ್ದೀನಿ. ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ. ಅದೇನು ತಪ್ಪೇನಿಲ್ಲ. ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ. ಮತ್ತೊಂದೆಡೆ ಲೋಕೋಪಯೋಗಿ ಇಲಾಖೆ ಹಳೆ ಬಿಲ್ ಕ್ಲಿಯರ್ ಮಾಡೋ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ವಿರುದ್ಧ ಗಣಿಗ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಇಲಾಖೆಯ ಹಳೆಯ ಬಿಲ್ ಬಾಕಿ ಬಗ್ಗೆ ಪ್ರಸ್ತಾಪಿಸಿದ ಗಣಿಗ ರವಿ, ನಮ್ಮ ಹಳೆಯ ಬಿಲ್ ಕ್ಲಿಯರ್ ಮಾಡ್ತಿಲ್ಲ, JDS ಬಿಜೆಪಿಯವರ ಬಿಲ್ ಕ್ಲಿಯರ್ ಆಗ್ತೀವಿ ಅಂತ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ಶಾಸಕರು ಅನುದಾನ ಕೇಳಿದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, 100 ಕೋಟಿ 1000 ಕೋಟಿ ಅನುದಾನ ಕೊಟ್ಟರು ಸಾಲಲ್ಲ, ಶಾಸಕರು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳ್ತಾರೆ ಅಂದ್ರು. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ? ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ, ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಇನ್ನು ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಅಪ್ಪಾಜಿ ನಾಡಗೌಡ ಬೇಸರ ಹೊರ ಹಾಕಿದ್ರು. ಇಲ್ಲಿಯವರೆಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷ ಸಂಘಟಿಸುವುದು ಹೇಗೆ ಎಂದು ಪ್ರಶ್ನಿಸಿದ ಅಪ್ಪಾಜಿ ನಾಡಗೌಡ, ಆದಷ್ಟು ಬೇಗ ನಿಗಮ ಮಂಡಳಿ ನಿರ್ದೇಶಕರ ನೇಮಕ ಮಾಡಿ ಎಂದು ಆಗ್ರಹಿಸಿದ್ರು. ಆಶ್ರಯ ಮನೆಗಳ ಬಗ್ಗೆ ಪ್ರಸ್ತಾಪಿಸಿದ ಶಾಸಕ ವಿನಯ್ ಕುಲಕರ್ಣಿ, 2 ವರ್ಷಗಳಿಂದ ಆಶ್ರಯ ಮನೆಗಳನ್ನ ಕೊಟ್ಟಿಲ್ಲ, 2 ವರ್ಷಗಳಿಂದ ಒಂದೇ ಒಂದು ಮನೆ ಕಟ್ಟಿಲ್ಲ,
ಹೇಗಿದ್ರೂ ಕ್ಷೇತ್ರದ ಬಡವರಿಗೆ ನ್ಯಾಯ ಕೊಡೋದು ಹೇಗೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ 2 ವಿವಿಗಳನ್ನ ಬಂದ್ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ಕೆಲ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೊಪ್ಪಳ ಹಾಗೂ ಕೊಡಗು ವಿವಿ ಬಂದ್ ಮಾಡದಂತೆ ಶಾಸಕರು ಆಗ್ರಹಿಸಿದ್ರು. ಸದನದಲ್ಲಿ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಡಬೇಕು, ಶಾಸಕರು ಸರ್ಕಾರದ ಪರ ನಿಲ್ಲಬೇಕು ಅಂತ ಚರ್ಚೆ ಆಗಬೇಕಿದ್ದ ಸಭೆಯಲ್ಲಿ ಹಿರಿಯ ಸಚಿವರು ಕಿತ್ತಾಡಿದ್ದಾರೆ. ಇತ್ತ ಕೆಲ ಶಾಸಕರು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.